ಸಚಿವರು ಫ್ಯಾಕ್ಟ್ರಿ ಮಾಡ್ತಾರತ್ರಿ, ಭೂಮಿ ತೊಗೊಳಾಗತ್ತಾರ್ರಿ. ಅದನ್ನ ನಾವು ಕೊಡೋಕೆ ಯಾರು ರೈತರು ತಯಾರಾಗಿಲ್ಲ ರೀ. ಎಲ್ಲರೂ ಕಣ್ಣೀರಲ್ಲೇ ಕೈ ತೊಳಿಲಾಗತ್ತಾರ್ರಿ. ಏನು ಗೊತ್ತಿಲ್ಲರಿ ನಮಗೆ. ಬಂದು ಒಮ್ಮಿದೊಮ್ಮೆ ಹೊಲ ಹಾಳಾಕತ್ರ ನಮ್ಗೆ ಏನು ಗೊತ್ತಾಕೈತ್ರಿ. ನಮ್ಮ ಗಂಡ್ರು ಮಕ್ಕಳು ಎಲ್ಲ ರೈತರು ಭಾಳ ಕಷ್ಟಪಟ್ಟು ಭೂಮಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಬಂದೀವ್ರಿ ನಾವು. ಭಾರಿಕಲ್ಲ ನಮ್ಮ ಮನೆಯವ್ರಿಗೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ನಮ್ಮ ಹಿರಿಯರು ಭಾಳ ಕಷ್ಟಪಟ್ಟು ದುಡ್ದು ಆಸ್ತಿ ಗಳಿಸ್ಯಾರ್ರಿ. ಅವ್ರು ಯಾರಿಗೆ ಮೋಸ ಮಾಡಿ ಆಸ್ತಿ ಗಳಿಸಿದ್ರೆ ಹೋಗ್ಲಿ ಬಿಡು ಅನ್ಬೋದಿತ್ತು. ಆದ್ರೆ ನಮ್ಮ ಹಿರಿಯರು ಮೋಸ ಮಾಡಿಲ್ಲ. ಅವ್ರು ಭಾಳ ಬೆವರ ಸುರಿಸಿ ಕಷ್ಟಪಟ್ಟು ದುಡ್ದು ಆಸ್ತಿ ಗಳಿಸ್ಯಾರ್ರಿ. ಅವ್ರ ಮಕ್ಕಳು ಕೂಡ ಹಾಗೆ ಕಾಪಾಡ್ಕೊಂಡ್ ಬಂದಾರ್ರಿ. ನಮ್ಮ ಅಣ್ಣ ತಮ್ಮರು ಎಲ್ಲ ಭಾಳ ಚಲೋ ಅದಾರ್ರಿ. ಅವ್ರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ ರೀ ನಮ್ಮ ಆಸೆ. ಅವರು 2 ಎಕರೆ ಬದಲು 3 ಎಕರೆ ಕೊಡ್ತೀನಲ್ಲ, ನಿಮ್ಗೇನು ನಷ್ಟ ಆಗ್ತೈತೆ ಅಂತ ಹೇಳ್ತಾರ್ರಿ. ನಮ್ಗೆ ಬ್ಯಾಡ್ರಿ, 3 ಎಕರೆನೂ ಬೇಡ. ನಮ್ಮ ಹಿರಿಯರ ಆಸ್ತಿನೇ ಬೇಕು. ನಾವು ಅಲ್ಲೇ ಇರಬೇಕು, ನಾವು ಅಲ್ಲೇ ಜೀವ ಕೊಡಬೇಕು. ನಾವು ಆ ಹೊಲ ಬಿಟ್ಟು ಎಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಮ್ಗೆ. ನಾವು ಕಷ್ಟಪಟ್ಟು ದುಡ್ದು ಕುರಿ ಕೋಳಿ ಎಲ್ಲನೂ ಮಾಡೀವಿ. ಯಾಕೆ ಆ ಹೊಲ ಉಳಿಲಿ ಅಂತ ದುಡ್ದೀವಿ. ನಾವು ಕಳ್ಕೋಬಹುದು, ಚೈನಿ ಮಾಡ್ಬೋದಿದ್ರೆ ಅವಾಗೇ ಮಾಡ್ತಿದ್ದೀವಲ್ರಿ ನಾವು. ನಮ್ಮ ಹಿರಿಯರು ಹೋದ್ ಮರ್ದಿನೇ ಮಾರ್ಕೊಂಡು ನಾವು ಏನೆಲ್ಲ ಮಾಡ್ಬೋದಿತ್ತಲ್ಲ. ಬೇಡ, ಅವ್ರ ಹೆಸರು ಉಳಿಲತ್ತೇಳಿ ಇಷ್ಟೆಲ್ಲ ಕಷ್ಟಪಟ್ಟಿವಿಲ್ರಿ ನಾವು. ಈಗ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ್ರಿ ಸರ್. ದಯವಿಟ್ಟು ಸಚಿವರಿಗೆ ಕೈ ಮುಗಿದು ಕೇಳ್ಕೊತೀನಿ ರೀ. ಅವ್ರ ನಮ್ಮ ಪಾಲಿ ಧರ್ಮರಾಜ ಆಗಬೇಕು ಅಷ್ಟೇ. ಬ್ಯಾಡ್ರಿ, ನಮಗೆ ಯಾವ ಉದ್ಯೋಗನೂ ಬೇಡ. ಭೂಮಿ ತಾಯಿ ನಂಬ್ಕೊಂಡು ಬದುಕಿರೋ ಜನ ನಾವು. ರೈತರಿಗೆ ಅನ್ಯಾಯ ಆಗೋದು ಬೇಡ ರೀ. ಆ ಭೂಮಿ ತಾಯಿ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ನಾವು ಮಣ್ಣಿನೇ ನಂಬ್ಕೊಂಡೇವಿ. ಆ ಭೂಮಿ ತಾಯಿ ನಮಗೆ ನೀರಿರ್ಲಿಲ್ಲ ಮೊದಲು. ಇತ್ತೀಚೆಗೆ ನಮ್ಮ ಭೂಮಿ ತಾಯಿ ನೀರು ಕೊಟ್ಲಲ್ಲ ಅಂತ ನಾವು ಭಾಳ ಖುಷಿಯಿಂದ ಅದೇವಿ. ಈಗ ಕೊಟ್ಟು ಕಸ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ತೈತ್ರಿ. ಹೀಗೆ ಸತ್ ಬಿಡ್ಬೇಕು ಅನಿಸ್ತೈತ್ರಿ. ನಮ್ಮ ಭೂಮಿ ತಾಯಿ ನಮಗೆ ನೀರು ಕೊಟ್ಟಾಳ್ರಿ. ಈಗ ನೀರು ಕೊಟ್ಟಾಳ, ಅದನ್ನ ಕಸ್ಕೋಬೇಡ್ರಿ ದಯವಿಟ್ಟು. ಕೈ ಬಂದಿರೋ ತುತ್ತು ಬಾಯಿ ಬರ್ದಿರೋ ಹಾಗೆ ಮಾಡಬೇಡ್ರಿ. ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ನಾವು ಬಯಸ್ತೀವ್ರಿ. ನಾವು ರೈತರ ಮಕ್ಕಳು ಅದಾರಿ. ನಮ್ಮ ಮಕ್ಕಳು ಯಾರು ನೌಕರಿ ಮಾಡಾಕತ್ತಿಲ್ಲ, ಆ ಭೂಮಿನೇ ನಂಬ್ಕೊಂಡಾರ್ರಿ. ನಮ್ಮ ಮಕ್ಕಳು ಯಾವ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ ರೀ. ಅವ್ರ ದನ ಕುರಿ ಕೋಳಿ ಮಾಡಿ ಜೀವನ ಮಾಡಾಕತ್ತಾರ್ರಿ. ಯಾಕೆ ಆಸ್ತಿ ಕಳ್ಕೊಬಾರ್ದು ಅಂತ ಅವ್ರ ಆಸೆ. ನಮ್ಮ ಮನೆಯವರು ಭಾಳ ಕಷ್ಟಪಟ್ಟಾರಿ ಸರ್. ದಯವಿಟ್ಟು ಅವ್ರು ದುಡ್ದಿರೋದು ನೆನೆಸ್ಕೊಂಡ್ರೆ ನನ್ಗೆ ಭಾಳ ಕಷ್ಟ ಆಗ್ತೈತ್ರಿ. ಭಾಳ ದುಡ್ದಾರ್ರಿ. ಭೂಮಿ ನುಂಬ್ಯಾರಿ ಅವರು. ಬೇರೆ ಯಾರಿಗೂ ಮೋಸ ಮಾಡಿಲ್ಲ, ಯಾರು ದುಡ್ಡನ್ನು ತಿಂದಿಲ್ಲ ಅವರು. ಅವಾಗ ನೀರಿಲ್ದೇ ದುಡ್ದು ಒಣ ಬೇಸಾಯ ದುಡ್ದು ಈಗ ಇತ್ತೀಚೆಗೆ ಒಂದು 8-9 ವರ್ಷ ಆಯ್ತು ಬೋರಿ ನೀರು ಬಿದ್ದು. ಈಗ ತಾನೇ ಸ್ವಲ್ಪ ಚಲೋ ಆಗ್ಯದ್ರಿ. ಇಷ್ಟು ಚಲೋ ಆಗಿರೋ ಟೈಮಲ್ಲಿ ಕಸ್ಕೊಂಡ್ಬಿಟ್ರೆ ನಮ್ಗೆ ಹೆಂಗೆ ಆಗ್ತೈತ್ರಿ ಸರ್. ಬ್ಯಾಡ್ರಿ, ನಮ್ಗೆ ಎಲ್ಲಿ ಭೂಮಿ ಬೇಡ, ನಮ್ಗೆ ಯಾವ ನೌಕರಿನೂ ಬೇಡ, ಏನು ಬೇಡ್ರಿ. ನಮ್ಗಿದೆ ನೀರ್ ನಮ್ಗೆ ಅವಶ್ಯಕತೆ ಇರ್ತಿಲ್ರಿ. ನಾವು ಮ್ಯಾಗ ದೇವ್ರ ಕೊಡೋ ಇರ್ತಿದ್ರಿ. ಮ್ಯಾಗಿನ ದೇವ್ರ ನಮ್ಗೆ ಕೊಟ್ಟೆ ಕೊಡ್ತಿದ್ರಿ. ಭೂಮಿ ತಗೊಳಕ್ ನೀರ್ ಕೊಟ್ಟು ಭೂಮಿ ತಗೊಳೋದ್ ಏನ್ ಅವಶ್ಯಕತೆ ಐತಿ? ಬ್ಯಾಡ್ರಿ ಸರ್, ದಯವಿಟ್ಟು ಇಂಥ ಅನ್ಯಾಯ ಮಾಡಬೇಡ್ರಿ. ಕೈ ಮುಗಿದ್ ಕೇಳ್ಕೊತೀವ್ರಿ. ಸರ್. ಇಂದುಮತಿ ಶ್ರೀಶೈಲ್ ತಿಲ್ಲಾಡ್ರಿ. ನಮ್ ದಿವಸದ ಅವ್ರು ಬರ್ಕೊಂಡಿರೋದು ಹೋಗ್ತೈತೆ ಅಂತ ಹೇಳ್ತಿರೋದು 20 ಎಕರೆ ಹೊಂಟೈತ್ರಿ. ಹಾ ರೀ, ಬಂದೈತ್ರಿ. ಆದ್ರೆ ನೋಟಿಸ್ ಕಳ್ಸ್ಯಾರ, ಹಿಂದೆಲ್ಲ ನಾಳೆ ಬಿಡ್ಬೋದತ್ ಈ ಧೈರ್ಯದಾಗಿದ್ದೀವ್ರಿ ನಾವು. ಒಮ್ಮೆದಮ್ಲೆ ನಿನ್ನೆ ಹೊಲ ಹಾಳಾಕ್ ಬಂದಾರ. ನಮ್ಮ ನಿಧಿದೆ ಹೊಡೆದ್ ಬಿಟ್ಟೈತ್ರಿ. ಹ್ಯಾಂಗ್ ಮಾಡುದ್ರಿ? ನಮ್ಮ ಮನೆಯವ್ರಿಗೆ ಆರೋಗ್ಯ ಸ್ಥಿತಿ ಗಂಭೀರ ಇದೆ. ಅವ್ರಿಗೆ ಬರೋಕ್ ಆಗ್ಲಿಲ್ಲ, ಮನೇಲಿ ಅದಾರ್ರಿ ಅವ್ರು. ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಆಸ್ತಿನ ಉಳಿಸ್ಕೊಡ್ರಿ. ಕೈ ಮುಗಿದ್ ಕೇಳ್ಕೊತೀವ್ರಿ. ಸಚಿವರಿಗೆ ಹೋಗಿ ಹೇಳ್ರಿ. ನಮ್ ಮಕ್ಳದವ್ರ ನಾವ್ ಮಕ್ಳಿಗೆ ಮುಂದೆ ನಮ್ಮ ಮಕ್ಳ ಸದಕ್ಕೆ ಅನ್ನತ್ತಾರ, ಮಮ್ಮಿ ನಾವು ಸಾಲಿ ಕಲ್ತು 10ನೇ ಮುಗಿಸಿ ನಾವು ರೈತರ ಆತೇವ್. ನಮ್ಗೆ ರೈತರು ನಾವು ಹೊಲ್ದಾಗ ಬೆಳಿತೇವ್, ನಾವು ಹೊಲ್ದಾಗ ದುಡಿತೇವ್ ಅನ್ನಕತ್ತಾರ್ರಿ. ಅದಕ್ಕೆ ನಾವು ಭೂಮಿ ಅಂತೂ ಬಿಟ್ಟು ಕೊಡಂಗಿಲ್ರಿ. ನಮ್ ಗಣದ್ಯಾರು ಕುಡುಕ್ರು ಮುಂದೆ ನಮ್ಮ ಮಕ್ಳಿಗೆ ರೈತರ ಆಗಲಿಕ್ಕೆ ಸಲಿಂದ ಇದು ಮಾಡಿದಾರಿ. ಈಗ ಏನದ ಕುಡುಕ್ರು ಈಗ ರೊಕ್ಕ ಬರಾನ ಎಲ್ಲ ಹಾಳು ಮಾಡ್ತಾರಿ. ನಮಗ ಭೂಮಿ ಉಳಿತೈತೇನ್ರಿ? ಉಳಿಯಂಗಿಲ್ಲ. ಅವ್ರ ರೊಕ್ಕ ತಗೊಂಡು ನಾವೇನ್ ಮಾಡಲ್ರಿ? ರೊಕ್ಕ ನಮ್ಗೆ ಅವಶ್ಯಕತೆ ಇಲ್ರಿ. ನಮ್ಗೆ ಈ ನೀರಿನ ಅವಶ್ಯಕತೆ ಇಲ್ಲ. ನೀರ್ ಕೊಟ್ಟು ಈ ಭೂಮಿ ತೋತಾರ ಗೊತ್ತಿದ್ರೆ ನಮ್ಗೆ ನೀರೇ ಬೇಡ ಆತಿದ್ದೇವ್ ನಾವು. ಈ ನೀರ್ ಕುಡಿದ್ರೆ ಏನ್ ಹರ್ಕತ್ತಾಗಿತ್ತು ನಮಗೆ? ನೀರ್ನು ಬೇಡ. ಮ್ಯಾಗ ಮಾಡಿ ಕೊಡವಿದ್ದೆ ದೇವ್ರ ಹೆಂಗಾದ್ರು ಕೊಟ್ಟೆ ಕೊಡ್ತಿದ್. ಅದ್ರ ಮ್ಯಾಗ ನಮ್ಗೆ ಭೂಮಿ ಬೆಳಿ ಬಂದೇ ಬರ್ತಿದ್ವು ಅಲ್ಲ. ಇದು ಕೊಟ್ಟು ಇದು ಇಟ್ಟು ಮೋಸ ಮಾಡೋದು ಏನ್ ಹರ್ಕತ್ತಾಗಿತ್ತು? ನಮ್ಗೆ ಏನ್ ಇಲ್ರಿ ಸರ್. ನಮ್ಗೆ ಭೂಮಿ ನಮ್ಗೆ ಬೇಕ್ರಿ. ನನ್ನ ಮನೆಯವ್ರ ಹೆಸರಲ್ಲಿ 6.5 ಎಕರೆ ಐತ್ರಿ. ನಮ್ಮ ಅತ್ತಿ ಹೆಸರಲ್ಲಿ 3 ಎಕರೆ ಐತ್ರಿ. ನಮ್ ಟೋಟಲ್ 10 ಎಕರೆ ಐತ್ರಿ. ನೋಟಿಸ್ ಮತ್ ಮೊದಲ್ 3 ನೋಟಿಸ್ ಬಂದವ್ರಿ. ಈಗ ಕೆಲವೊಂದ್ ಜನ ಈಗ ಏನದಾರ ಗಂಡದಾರ ಕೊಡ್ತೀನತ್ತಾರ್ರಿ, ಹೆಂಡ್ರು ಕೊಡಲ್ರಿ. ಈಗ ಎಂತಾರೆ ಕೊಡೋರ್ ಕೊಡ್ತೀನತ್ತಾರ. ನಿಮ್ದು ಏನೈತಿ ಅವ್ರ ಸರ್ ಹೇಳ್ತಾರ್ರಿ. ಕೊಡೋರ್ ಕೊಡ್ತೀನಂದ್ರ ಮನ್ಯಾಗ ಗಂಡ್ಮಕ್ಳು ಕುಡುಕ್ರ ಗಂಡ್ಮಕ್ಳು ಇರ್ತಾರ್ರಿ. ಒಬ್ರು ಸಾಲ ಮಾಡ್ಕೊಂಡಿರ್ತಾರ್ರಿ. ಏನೋ ಅವ್ರು ವೈಯಕ್ತಿಕ ಮಾಡಿರ್ತಾರೆ. ಇಲ್ಲ ನಾವು ಹೊಲ ಮಾರ್ ಕೊಡ್ತೇವ ಅಂತ ಅಂದಿರ್ತಾರ್ರಿ. ಹೊಲ ನಾವು ಮೊದಲಾದ್ರೂ ಹೊಲ ಮಾರ್ ಕೊಟ್ಟಿಲ್ರಿ ಅವ್ರಿಗೆ. ಹೊಲ ಮಾರ್ತೀನಂದ್ರು ನಾವು ಜಗಳ ಜುಬುಟಿ ಮಾಡಿ ಹೊಲ ಉಳಿಸ್ಕೊಂಡಿದ್ದೇವ್ರಿ. ಎದರ್ಕಲ್ಲ ಉಳಿಸ್ಕೊಂಡಿದ್ದೇವು? ನಮ್ಗೆ ಮಕ್ಳಿಗೆ ಇರ್ಲಿ, ಮುಂದೆ ನಮ್ಮ ಮಕ್ಳು ರೈತರ ಆಲತ್ತೇವ್ ನಾವು ಉಳಿಸ್ಕೊಂಡಿದ್ದೇವು. ಈಗಿದ್ರೆ ಏನದ, ಇಲ್ಲ ನೀವು ಹೊಲನೇ ಇದು ಮಾಡ್ರಿ ಹಂಗ ಹಿಂಗ ತತ್ತಾರ್ರಿ ಇವ್ರು. ಅದು ನಮಗ್ ಬ್ಯಾಡ್ರಿ. ನಮ್ಗೆ ಏನದ ನೀರ್ ಕೊಟ್ಟು ಇದು ಮಾಡಿ ಅದು ಮಾಡಿ ಏನು ನಮ್ಗೆ ಅದರದ್ದು ಹರ್ಕತ್ನು ಇಲ್ರಿ. ನಮ್ಗೆ ಒಟ್ಟು ನಮ್ಗೆ ನಮ್ಮ ಭೂಮಿ ಬೇಕ್ರಿ.
ನಂದು ಪ್ರೇಮ ತಿಳಿ ಅವ್ರು ಕೊಡ್ತೀನತ್ತಾರಿ ಈಗ ಅವ್ರ ಏನಂದ್ರಿ ಇಲ್ಲ ಹೊಲನೇ ಕೊಡ್ತೀನತ್ತಾರ ನಿಮ್ದು ಏನೈತಿ ಕೊಡೋರ್ ಯಾಕೆ ಬೇಡ ಅಂತಿರತ್ತಾರ. ಈಗ ನಾನು ಗಂಡನೇ ಕೊಡ್ತೀನಿ ಅಂದ್ರೆ ನಾ ಕೊಡಾಕ್ ರೆಡಿ ಇಲ್ರಿ. ನಾವ್ ಹೆಣ್ತಿದೀನಿಲ್ರಿ, ನಾ ಕೊಡಾಕ್ ರೆಡಿ ಇಲ್ರಿ. ಗಂಡ ಕೊಡ್ತೀನಿ ಅಂದ್ರೆ ಹೆಣ್ತಿ ಬೇಡೇನ್ರಿ. ಈ ಗಂಡ ಅಟ್ಟೆ ಅವನಿಗೆ ಅವ ಕೊಡ್ತೀನಂದ ಅವನೇ ಅಷ್ಟು ಹರ್ಕತ್ತದ. ಹಿಂದ್ ಹೆಣ್ರು ಮಕ್ಳೇನ್ ಹೊಯ್ಕೋತ್ ಹೋಗೋದೇನಿಂದ ಭೂಮಿ ಕೊಟ್ಟು ಹಿಂದ್ ಹೆಣ್ರು ಮಕ್ಳಿಗೆ ಅವ್ ಬರ್ತಾವ ಕುಡಿತಾನ ರೊಕ್ಕ ಆಡ್ತಾರ ಚೈನಿ ಮಾಡ್ತಾರ. ಹಿಂದ್ ಹೆಣ್ರು ಮಕ್ಳು ಏನ್ ಮಾಡೋದೈತಿ ಅಂದ ಅದ್ರ ಕಲ್ಲಾಗ ಏನದ ನಾವ್ ಒಟ್ಟು ಭೂಮಿ ಕೊಡಂಗಿಲ್ಲ. ನಮ್ ಗಣದ